ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಈ ರೀತಿ ಯುದ್ಧ ಇರೋದ್ರಿಂದ ಭಾರತದಲ್ಲಿ ಆತಂಕ ಇದೆ. ಸಿಲಿಂಡರ್ ಸಿಗುತ್ತಾ ಸಿಗಲ್ವಾ ಅಂತ, ಆಲ್ರೆಡಿ ಸಿಗ್ತಾ ಇಲ್ಲ ಅಂತ ಬಹುತೇಕ ಕಡೆ ಪರದಾಟ ಆಗ್ತಾ ಇದೆ. ಅದೇ ರೀತಿ ರಾಯಚೂರಲ್ಲೂ ಕೂಡ ಸಿಲಿಂಡರ್ ಸಿಗದೆ ಪರದಾಟ ಮುಂದುವರಿತಾ ಇದೆ ಅನ್ನೋದ್ರೆ ಡೀಟೇಲ್ ಸಿಗ್ತಾ ಇದೆ. ರಾಯಚೂರಲ್ಲಿ ಇನ್ನೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಸಂಕಷ್ಟ ಮುಂದುವರಿತಾ ಇದೆ. ಯುಗಾದಿ ಹಬ್ಬದ ದಿನದಂದೇ ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಹಬ್ಬ ಅಂದ ಮೇಲೆ ಸಂಭ್ರಮ ಇರಬೇಕಾಗಿತ್ತು, ವೆರೈಟಿ ಊಟ ರೆಡಿ ಆಗಿರಬೇಕಾಗಿತ್ತು. ಬಟ್ ಸಿಲಿಂಡರ್ ಇಲ್ಲ, ಕ್ಲೋಸ್ ಆಗಿದೆ. ಸಿಲಿಂಡರ್ ಸಿಗದೆ ರಾಯಚೂರಿನಲ್ಲಿರುವಂತಹ ಪ್ರಭು ಹೋಟೆಲ್ ಅನ್ನ, ಕೃಷ್ಣ ಪ್ರಭು ಹೋಟೆಲ್ ಅನ್ನ ಕ್ಲೋಸ್ ಮಾಡಿದ್ದಾರಂತೆ. ಸಿಲಿಂಡರ್ ಸಮಸ್ಯೆಯಿಂದ ಹಲವು ತಿಂಡಿ ಕಟ್ ಮಾಡಿದ್ದಾರೆ ಮಾಲೀಕರು. 2 ದಿನಗಳಿಂದ ದೋಸೆ ಮಾತ್ರ ಕೊಡ್ತಾ ಇದ್ರಂತೆ ಸಿಬ್ಬಂದಿ. ಈಗ ಸಿಲಿಂಡರ್ ಸಿಗದೆ ಹೋಟೆಲ್ ಅನ್ನ ಮುಚ್ಚಬೇಕಾಗಿದೆ ಅಂತ ಮಾಲೀಕರು ಮಾತಾಡ್ತಿದ್ದಾರೆ. ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಬಂದ್ ಮಾಡಿದ್ದೀವಿ ಅಂತ ಮಾಲೀಕರು ಬೋರ್ಡ್ ಬೇರೆ ಹಾಕಿದ್ದಾರಂತೆ ಹೋಟೆಲ್ ಮುಂಭಾಗ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಒಂದು ಕಳೆದ 10 ದಿನಗಳಿಂದ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಆದರೆ ಕೆಲವು ಸಣ್ಣ ಪುಟ್ಟ ಐಟಮ್ಗಳು ಕಟ್ ಮಾಡಿ ಹೋಟೆಲನ್ನು ಕೂಡ ನಡೆಸ್ತಾ ಇದ್ರು. ಆದರೆ ಇವತ್ತು ಕೃಷ್ಣಪ್ರಭು ಹೋಟೆಲಲ್ಲಿ, ರಾಯಚೂರು ನಗರದ ಕೃಷ್ಣಪ್ರಭು ಹೋಟೆಲ್ದಲ್ಲಿ ಸಂಪೂರ್ಣವಾಗಿ ಸಿಲಿಂಡರ್ ಇಲ್ಲದ ಕಾರಣದಿಂದಾಗಿ ಇವತ್ತಿನಿಂದ ಕೂಡ ಹೋಟೆಲ್ ಬಂದ್ ಮಾಡಿರುವಂಥದ್ದು. ಮಾಲೀಕರು ಏನು ಬೋರ್ಡ್ ಕೂಡ ಏನು ಜನರು ಇಲ್ಲಿರುವಂಥ ಸಾರ್ವಜನಿಕರು ಕೂಡ ಸಹಕರಿಸಬೇಕಂತೇಳಿ, ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ ಬಂದ್ ಅಂತೇಳಿ ಗ್ರಾಹಕರು ಸಹಕರಿಸಬೇಕಂತೇಳಿ ಒಂದು ಇಲ್ಲಿ ನೋಟಿಸ್ ಬೋರ್ಡ್ ಕೂಡ ಹಚ್ಚಿರುವಂಥದ್ದು. ನಾನು ಹೋಟೆಲ್ನಲ್ಲಿ ಏನು ಸಾಕಷ್ಟು ಮೆನು ಕೂಡ ಇರುವಂಥದ್ದು. ಕೃಷ್ಣಪ್ರಭು ಹೋಟೆಲಲ್ಲಿ ಇಡ್ಲಿ ವಡೆ ಸಾಕಷ್ಟು ಐಟಮ್ ಕೂಡ ಸಿಗ್ತಾ ಇತ್ತು. ಆದರೆ ಕಳೆದ ಒಂದು 2-3 ದಿನಗಳಿಂದ ಅಷ್ಟೇ ಮಾತ್ರ ಬರೀ ದೋಸೆ ಮಾತ್ರ ಸಿಗ್ತಾ ಇತ್ತು. ಎಲ್ಲ ಮೆನುವನ್ನು ಕೂಡ ಕಟ್ ಮಾಡಿದ್ದಾಯಿತು. ಯಾಕಂದರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಒಂದು ಸಹಕಾರ ನೀಡೋಕೆ ಆಗ್ತಾ ಇಲ್ಲ, ಸರಿಯಾದ ಐಟಮ್ಗಳು ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ಇಲ್ಲಿ ಮಾಲೀಕರು ಕೂಡ ಹೇಳಿರುವಂಥದ್ದು. ಅದರ ಜೊತೆಗೆ ಏನು ಇಂದಿನಿಂದ ಕೂಡ, ಯಾಕಂದರೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಹಕರು ಕೂಡ ಇವತ್ತು ಹೋಟೆಲ್ಗೆ ಬಂದು ಎಲ್ಲ ರೀತಿಯಾದಂಥ ಒಂದು ತಿಂಡಿಗಳನ್ನು ಕೇಳ್ತಾರೆ. ಆದರೆ ಅಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂಥ ಐಟಮ್ ಕೊಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಗ್ಯಾಸ್ ಇಲ್ಲದೆ ಹೋದರೆ ಯಾವ ರೀತಿ ಐಟಮನ್ನು ತಯಾರು ಮಾಡಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಮಾಲೀಕರ ಮಾತಾಗಿರುವಂಥದ್ದು. ಆ ಮಾಲೀಕರು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟು ದಿನಗಳಿಂದ ನಿಮಗೆ ಸಿಲಿಂಡರ್ ಸಮಸ್ಯೆ ಆಗಿದೆ? 9ನೇ ತಾರೀಕಿಂದ ಸಮಸ್ಯೆ ಆಗಿದೆ ಸರ್. ಇವಾಗ ಏನೆಲ್ಲ ಐಟಮ್ ಇತ್ತು ನಿಮ್ಮ ಹೋಟ್ಲಲ್ಲಿ ಮುಂಚೆಯಿಂದ ಕೂಡ, ಇವಾಗ ಯಾವೆಲ್ಲ ಐಟಮ್ ಕಟ್ ಮಾಡಿದಿರಿ ಮತ್ತು ಯಾಕೆ ಬಂದ್ ಮಾಡ್ತಾ ಇದ್ರಿ ಸರ್? ಸರ್, ಏನಾಗಿದೆ, ಎಸೆನ್ಷಿಯಲ್ ಆಗಿ ಗ್ಯಾಸ್ ಬೇಕೇ ಬೇಕು. ಇಡ್ಲಿ ಆಯಿತು, ವಡೆ ಆಯಿತು, ಸೀರಾ, ಉಪ್ಪಿಟ್ಟು, ಬಿಸಿಬೇಳೆ ಬಾತು, ಮಿನಿ ಮಿಲ್ಸು, ಫ್ರೈಡ್ ರೈಸು, ಟೊಮೊಟೊ ರೈಸು, ಗೋಬಿ ಮಂಚೂರಿ. ಸೊ ಒಂದೊಂದು ದಿವಸ ಒಂದೊಂದು ಕಟ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಯಾವಾಗ ನಮಗೆ ಸಪ್ಲೈ ಇರುತ್ತೆ ಅವಾಗ ಇದು ಮಾಡ್ಬೋದು. ಸಪ್ಲೈ ಏನಿಲ್ಲ ಅಂದರೆ ಸಮಸ್ಯೆ ಆಗಿಬಿಡ್ತದೆ. ಈಗ ಏನಾಗಿದೆ, ICU ಇದ್ದಂಗಿದೆ ಸಿಚುವೇಶನ್. ಆಕ್ಸಿಜನ್ ಎಷ್ಟುವರೆಗಿದೆ ಅಷ್ಟು ತನಕ ಓಕೆ. ಆಕ್ಸಿಜನ್ ಇಲ್ಲಾಂದರೆ ಪೇಷಂಟ್ ವಿಲ್ ಬಿ ಔಟ್ ಆಫ್ ಡೆತ್ ಆಗಿಬಿಡ್ತದೆ. ಸೊ ಆ ಥರ ಇದೆ ಪರಿಸ್ಥಿತಿ ನಮ್ಮದು. ಇದಿಷ್ಟು ಇಲ್ಲಿರುವಂಥ ಮಾಲೀಕರ ಮಾತು. ಏನು ಗ್ಯಾಸ್ ಸಿಲಿಂಡರ್ ಸಿಗೋವರೆಗೂ ಕೂಡ ನಾವು ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಸಿಕ್ಕ ನಂತರ ನಾವು ಹೋಟೆಲನ್ನು ಏನು ಮತ್ತೆ ಶುರು ಮಾಡ್ತೇವೆ. ಯಾಕಂದರೆ ಗ್ರಾಹಕರು ಅಲ್ಲಿವರೆಗೂ ಕೂಡ ಸಹಕರಿಸಬೇಕು. ದಶಕಗಳಿಂದ ನಡೆಸ್ಕೊಂಡು ಬಂದಿರುವಂಥ ಹೋಟೆಲನ್ನು ಏನು ಯುದ್ಧದ ಕಾರಣದಿಂದಾಗಿ ಸಿಲಿಂಡರ್ ಸಿಗದೆ ಇವತ್ತು ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಂತೇಳಿ ಮಾಲೀಕರ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.